ಮಾಜಿ ಶಾಸಕರಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಂತ ನಂಜೇಮಠ್ ಅವರೇ, ಇನ್ನು ವೇದಿಕೆಯಲ್ಲಿ ಬಹಳ ಜನ ಎಲ್ಲ ನಾಯಕರುಗಳಿದ್ದಾರೆ. ಈ ಒಂದು ಪವಿತ್ರವಾದಂತಹ ಸಮಾರಂಭವನ್ನು ಏರ್ಪಾಡು ಮಾಡತಕ್ಕಂಥ ಈ ಅರ್ಬನ್ ಕೋಆಪರೇಟಿವ್ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳೇ ಮತ್ತು ಹೊಸದಾಗಿ ಈ ನೇತೃತ್ವವನ್ನು ವಹಿಸತಕ್ಕಂಥ ನಮ್ಮ ರಾಹುಲ್ ಕಲುತಿ ಅವರೇ ಮತ್ತು ಎಲ್ಲ ಬಹಳ ಆತ್ಮವಿಶ್ವಾಸದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಕರ್ನಾಟಕ ಭವನದ ಉದ್ಘಾಟನೆಯನ್ನ ಇಟ್ಕೊಂಡಿದ್ದಾರೆ. ನೀನು ಅಲ್ಲಿಗೆ ಬರಲೇಬೇಕು ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದ್ದು. ರಾಹುಲ್ ಕಲತಿ ಅವರು ಕಳೆದ ಒಂದು ವರ್ಷದಿಂದ ನಿಮ್ ಕೈಲೇ ನಾನು ಈ ಒಂದು ಉದ್ಘಾಟನೆಯನ್ನ ಮಾಡಿಸಬೇಕು ಅಂತ ಹೇಳಿ ಪಟ್ಟಿಡಿದು ಇವತ್ತು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿಸಿ ಎಲ್ಲ ಶ್ರೀಗಳು ಮತ್ತು ನಮ್ಮ ನಾಯಕರ ಸಮ್ಮುಖದಲ್ಲಿ ಈ ಜ್ಯೋತಿಯನ್ನು ಬೆಳೆಸೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಮತ್ತು ಸಿದ್ದು ನಾಗಗೌಡರು ಮತ್ತು ಕಲ್ತಿಯವರು ಮೂರು ಜನ ಬಹಳ ಆತ್ಮೀಯ ಸ್ನೇಹಿತರು. ನಾನು ಒಂದು ಬಾರಿ ಜಮಖಂಡಿಗೆ ಬರಬೇಕಾದ್ರೆ ನಾನು ಎಸ್.ಎನ್. ಕೃಷ್ಣರವರ ಸಂಪುಟದಲ್ಲಿ ಮಂತ್ರಿಯಾಗಿ ಇದು ಉದ್ಘಾಟನೆ ಬರಬೇಕಾದ್ರೆ ಆಕ್ಸಿಡೆಂಟ್ ಆದಂತ ಒಂದು ಪರಿಸ್ಥಿತಿ ಬಂದು ವಾಪಸ್ ಇಲ್ಲಿಂದ ನನ್ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗಬೇಕಾದಂತ ಒಂದು ಪರಿಸ್ಥಿತಿ ಬಂದಿತ್ತು. ಕಲೋತಿಯವರು ಮತ್ತು ಸಿದ್ದರಾಮಗೌಡರು ಇಬ್ರು ಈ ಭಾಗದ ಎರಡು ಕಣ್ಣಂತೆ ಅಭಿವೃದ್ಧಿ ಕೆಲಸವನ್ನ ಮಾಡಿಕೊಂಡು ಬಹಳ ಸರಳತೆಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದವರನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಆ ಭಾವನೆಯಿಂದ ಆ ಸ್ನೇಹದ ಸಂಬಂಧದಿಂದ ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಸಿದ್ದರಾಮೇಗೌಡರು ಇಬ್ಬರು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿದ್ದರು. ಜಿಲ್ಲಾ ಪರಿಷತ್ ಆವತ್ತಿನ ಕಾಲದಲ್ಲಿ ಸದಸ್ಯರಾಗಿದ್ದರು. ಅದಾದ್ಮೇಲೆ ಬಂಗಾರಪ್ಪ ಅವರ ಸಂಪುಟದಲ್ಲಿ ನಾನು ಮಂತ್ರಿಯಾಗಿದ್ದಾಗ ಅವರನ್ನ ನಾವು ಲೋಕಸಭೆಗೆ ಆವತ್ತಿನ ಕಾಲದಲ್ಲಿ ಪಾರ್ಲಿಮೆಂಟ್ಗೆ ನಿಲ್ಲಿಸಿ ಬಂಗಾರಪ್ಪನವರು ನರಸಿಂಹರಾಯರ ಕಾಲದಲ್ಲಿ ಅವ್ರನ್ನ ಮಂತ್ರಿ ಮಾಡೋದನ್ನ ಇತಿಹಾಸ ಯಾರು ಕೂಡ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿಕೊಂಡು ಬಂದದ್ದು ಇವತ್ತು ಇದೆ. ಇವತ್ತು ನಾನು ಇಲ್ಲಿಗೆ ಈ ಒಂದು ರಾಜ್ಯದ ಒಂದು ಮೂಲೆ ಭಾಗ ಅಂತ ಹೇಳಿ ನಮ್ಮ ಮಂತ್ರಿಗಳ ಕೆಲವರು ಮಾತಾಡ್ತಿದ್ರು. ಇದು ಮೂಲೆ ಭಾಗ ಅಂತ ಅನ್ಕೊಳ್ಳೋದು ಬೇಡ. ಇಡೀ ರಾಜ್ಯಕ್ಕೆ ಇದೊಂದು ಶ್ರೀಮಂತ ನಾಡಿದು. ಜಮಖಂಡಿ, ಬಾಗಲಕೋಟೆ ಮತ್ತು ಏನು ಬಿಜಾಪುರ, ಬೆಳಗಾವಿ. ನಮ್ಮ ಸೌದಿಯವರು ಹೇಳಿದಂಗೆ ಅವರು ಮತ್ತು ನಮ್ಮ ಶಿವಾನಂದ ಮಾತಾಡಿದಂಗೆ 50ಕ್ಕೂ ಹೆಚ್ಚು ಶುಗರ್ ಫ್ಯಾಕ್ಟರಿಯನ್ನು ಇಟ್ಟು ಸಕ್ಕರೆ ತಯಾರು ಮಾಡಿಸಿ ಎಲ್ಲ ರೈತರ ಬದುಕಿಗೆ ಅವರ ಜೀವನವನ್ನೇ ಬದಲಾವಣೆ ಮಾಡುವಂತ ಒಂದು ಶಕ್ತಿ ಇವತ್ತು ಇದೆ. ನನ್ನ ರಾಜಕಾರಣ ಕೂಡ ನಾನೊಬ್ಬ TAPCMS ಡೈರೆಕ್ಟರ್ ಆಗಿ 83ರಲ್ಲಿ 22 ವಯಸ್ಸು ನನಗೆ. ಆಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ, ಮಾರ್ಕೆಟಿಂಗ್ ಸೊಸೈಟಿ ಡೈರೆಕ್ಟರ್ ಆಗಿ ಕನಕಪುರದಿಂದ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಬ್ಬ ಸಹಕಾರ ಮಂತ್ರಿಯಾಗಿ ಎಸ್.ಎನ್. ಕೃಷ್ಣರವರ ಅವಧಿಯಲ್ಲಿ ಅವತ್ತು ಕೆಲಸವನ್ನು ಮಾಡಿದ್ದೇನೆ. ನಮ್ಮ ಸೌದಿಯವರು ಲಕ್ಷ್ಮಣ್ ಸೌದಿಯವರು ಹೇಳಿದಂಗೆ ಆವತ್ತಿನ ಕಾಲದಲ್ಲಿ ಅನೇಕ ಸಹಕಾರ ಫ್ಯಾಕ್ಟರಿಗಳಿಗೆ ಸಾಲ ಕೊಡುವಂತಹ ನಿರ್ಧಾರವನ್ನು ಮಾಡಿ ಈ ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತರಿಗೆ ಲಂಚ ಇಲ್ಲ. ಸೊ ರೈತರಿಗೂ ಈ ಫ್ಯಾಕ್ಟರಿಗೂ ಅಪಾರವಾದಂತಹ ಒಂದು ಸಂಬಂಧವನ್ನ ಇರೋದ್ರಿಂದ ಈ ಶುಗರ್ ಫ್ಯಾಕ್ಟರಿಗೆ ಹೆಚ್ಚು ಕೊಡಬೇಕು ಅಂತೇಳಿ ಅಂದಿನ ಕಾಲದಲ್ಲಿ ನಾವು ತೀರ್ಮಾನವನ್ನು ನಾವು ಮಾಡಿದ್ವು. ನಿಮ್ಮ ಭಾಗದಲ್ಲಿ
ಅತಿ ಹೆಚ್ಚು ಫ್ಯಾಕ್ಟರಿಗಳಿದೆ. ನಾನು ಎಸ್.ಎಂ. ಕೃಷ್ಣರವರು ಹೋಗಿ ಅವತ್ತಿನ ಕಾಲದಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಸಿದ್ದರಾಮೇಗೌಡರು ಪ್ರಾರಂಭ ಮಾಡಿದಂತ ಫ್ಯಾಕ್ಟರಿಗೆ ಪೂಜೆ ಮಾಡುವಂತ ಒಂದು ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದು ನನಗೆ ನೆನಪಿದೆ. ಹಂಗೆ ಇವತ್ತು ಅನೇಕ ಕೆಲಸಗಳನ್ನ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ನಮ್ಮ ಕಲುಕಿಯವರು ನನ್ನ ಆತ್ಮ ಮಿತ್ರರು, ಅವರು 3 ಬಾರಿ ಶಾಸಕರಾಗಿ ನನ್ನ ಜೊತೆ ಕೆಲಸವನ್ನು ಮಾಡಿದಂಥವರು. ಅವರು ಕೂಡ ಬಹಳ ಸರಳತೆಯಲ್ಲಿ, ಬಹಳ ಹೃದಯ ಶ್ರೀಮಂತಿಕೆಯಿಂದ, ಸರಳತೆಗೆ ಮತ್ತೊಂದು ಹೆಸರು ನಮ್ಮ ಕಲುತಿ, ನನ್ನ ಸ್ನೇಹಿತ. ಇವತ್ತು ಎಲ್ಲರೂ ಕೂಡ ರೈತರ ಪರವಾಗಿ ಯಾವಾಗ ನನ್ನನ್ನು ಭೇಟಿ ಮಾಡಿದ್ರು ಕೂಡ ಬಹಳ ತಾಳ್ಮೆಯಿಂದ, ಶ್ರಮದಿಂದ ನಮ್ಮ ಕ್ಷೇತ್ರದ ಮಹಾಜನತೆಗೆ ದುಡಿದಂಥದ್ದು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಹೋದರ ಕಲುತಿ ಕೂಡ ಅವರು ನನ್ನ ಜೊತೆ ಸಹಕಾರ ಇಲಾಖೆಯಲ್ಲಿ ರಿಜಿಸ್ಟ್ರಾರ್ ಆಗಿ, ಜಾಯಿಂಟ್ ರಿಜಿಸ್ಟ್ರಾರ್ ಆಗಿ ಎಲ್ಲ ಕೂಡ ಕೆಲಸವನ್ನು ಮಾಡಿದ್ದು ನನಗೆ ಈಗ ನೆನಪಿಗೆ ಬರ್ತಾ ಇದೆ. ಬಂಧುಗಳೇ, ತಾವೆಲ್ಲ ಬಹಳ ಅಭಿಮಾನದಿಂದ ನನ್ನನ್ನು ಬರಮಾಡಿಕೊಂಡಿದ್ದೀರಿ, ಬಹಳ ಶ್ರಮ ಪಟ್ಟಿದ್ದೀರಿ. ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು, 2 ಜಿಲ್ಲೆಯ ನಾಯಕರುಗಳೆಲ್ಲ ಕೂಡ ಇವತ್ತು ಬಂದು ಬಹಳ ಅಭಿಮಾನಪೂರ್ವಕವಾಗಿ ಇವತ್ತು ಬ್ಯಾಂಕ್ ಅನ್ನ ನಡೆಸ್ಕೊಂಡಿದ್ದಾರೆ. ಈ ಬ್ಯಾಂಕ್ ಇತಿಹಾಸವನ್ನ ತಿಳ್ಕೊಂಡಿದ್ದೇನೆ. ಬಹಳ ದೊಡ್ಡ ಇತಿಹಾಸ ಇದೆ. ಬಹಳ ಶಿಸ್ತಿನಿಂದ ಇವತ್ತು ಕೆಲಸ ನಡೀತಾ ಇದೆ. ಸಹಕಾರ ತತ್ವ ಇಲ್ಲಿ ಎದ್ದೆ ಕಾಣ್ತಾ ಇದೆ. ಸಿದ್ದಣ್ಣಗೌಡರು ಪಾಟೀಲ್ ನಮ್ಮ ರಾಜ್ಯದವರು, ನಮ್ಮ ಶಿವಾನಂದ ಹೇಳಿದಂಗೆ ಸಿದ್ದಣ್ಣಗೌಡರು ಪಾಟೀಲ್ ಆ ಬೀಜ ಏನು ನಮ್ಮ ರಾಜ್ಯದಲ್ಲಿ ಬಿತ್ತಿದ್ರು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು ಅನ್ನೋ ಏನು ಒಂದು ತತ್ವ ಈ ಬಹಳ ಹೆಮ್ಮರ